108 ಆಸೆ ಆಕಾಂಕ್ಷೆಗಳನ್ನ ಹೊತ್ತ ಆ ಯುವತಿ ಕೆಲಸ ಹರಿಸಿ ಬೆಂಗಳೂರಿಗೆ ಬಂದಿದ್ಲು. ತಾನು ಕೆಲಸ ಮಾಡೋ ಜಾಗಕ್ಕೆ ಪಿಕಪ್ ಡ್ರಾಪ್ ಮಾಡ್ತಿದ್ದ ಆಟೋ ಚಾಲಕನ ಮೇಲೆ ಪ್ರೀತಿಯಾಗಿ ಇಬ್ರು ಕೂಡ ಯಾರಿಗೂ ತಿಳಿಯದಂತೆ ಮದುವೆ ಕೂಡ ಆಗಿದ್ರು. ಆದ್ರೆ ಮುಂದೆ ನಡೆದಿದ್ದು ಘೋರ ದುರಂತ. ಪ್ರೀತಿಸಿ ಮದುವೆ, ಉಸಿರನ್ನೇ ನಿಲ್ಲಿಸಿದ ಗಂಡ, ಕೊಲೆ ಮಾಡಿ ತಾನು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ. ಹೀಗೆ ರೀಲ್ಸ್ಗೆ ಪೋಸ್ ಕೊಡ್ತಿರೋ ಈಕೆಯ ಹೆಸರು ಭವಾನಿ. ಮಾಗಡಿ ಸಮೀಪದ ಗೆಜ್ಜರಗುಪ್ಪೆ ಗ್ರಾಮದ ನಿವಾಸಿ. ವಿದ್ಯಾಭ್ಯಾಸ ಮುಗಿಸಿ ತಂದೆ ತಾಯಿಗೆ ಸಹಾಯ ಮಾಡಬೇಕು ಅಂತ ದುಡಿಯೋದಕ್ಕೆ ಬೆಂಗಳೂರಿಗೆ ಬಂದಿದ್ಲು. ಹಾಗೆ ಬಂದವಳು ಮೊಬೈಲ್ ಶೋರೂಮ್ ಒಂದರಲ್ಲಿ ಬಿಲ್ಲಿಂಗ್ ಕೆಲಸ ಮಾಡ್ಕೊಂಡು ಬರ್ತಿದ್ದ. ಸಂಬಳದಲ್ಲೊಂದಷ್ಟು ಹಣವನ್ನ ಊರಿಗೆ ಕಳಿಸ್ತಾ ಇದ್ಲು. ಆದ್ರೆ ಈ ನಡುವೆ ಆದ ಲವ್ ಜೀವನವನ್ನೇ ತೆಗೆದಿದೆ. ಡೈಲಿ ತಾನು ಕೆಲಸ ಮಾಡುವ ಜಾಗಕ್ಕೆ ಪಿಕಪ್ ಡ್ರಾಪ್ ಮಾಡ್ತಿದ್ದ ಆಟೋ ಚಾಲಕ ಚಂದ್ರಶೇಖರ್ ಅಲಿಯಾಸ್ ಚಂದನ್ ಅನ್ನೋನ ಪರಿಚಯವಾಗಿದ್ದ. ಅದು ಪ್ರೀತಿಗೆ ತಿರುಗಿದ್ದು ಕಳೆದ 1 ವರ್ಷದ ಹಿಂದೆ ಇಬ್ಬರು ಯಾರಿಗೂ ಗೊತ್ತಾಗದ ಹಾಗೆ ವಿವಾಹವೂ ಆಗಿ ಸಹಜೀವನ ಸಾಗಿಸ್ತಾ ಇದ್ರು. ಮೊದಲೇ ಒಂದು ಮದುವೆ ಆಗಿದ್ದ ಚಂದನ್, ಮತ್ತೊಂದು ಮದುವೆಗೆ ಸಿದ್ಧವಾಗಿದ್ದ ಭವಾನಿ. ತಾನು ಮದುವೆ ಆಗಿರೋ ಗಂಡನಿಗೆ ಈ ಮೊದಲೇ ಮದುವೆಯಾಗಿ 6 ವರ್ಷದ ಒಂದು ಮಗು ಸಹ ಇದೆ ಅನ್ನೋ ಆಘಾತಕಾರಿ ಸಂಗತಿ ಈ ಭವಾನಿ ಕಿವಿಗೆ ಬಿದ್ದಿತ್ತು. ಯಾವಾಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕೈ ಹಿಡಿದವನಿಗೆ ಮತ್ತೊಂದು ಮದುವೆಯಾಗಿದೆ ಅನ್ನೋದು ಗೊತ್ತಾಯಿತು, ನಾನು ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಮತ್ತೊಬ್ಬನ ಮದುವೆಯಾಗ್ತೇನೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಂತೆ. ಅದರಂತೆ ಆಕೆಯ ಫ್ಯಾಮಿಲಿಯವರಿಗೆ ವಿಷಯ ಹೇಳಿದ್ದು ವರನೊಬ್ಬನ ನೋಡಿದ್ದ ಭವಾನಿ ಪೋಷಕರು ಮುಂದಿನ ವಾರ ಎಂಗೇಜ್ಮೆಂಟ್ ಮಾಡೋದಕ್ಕೆ ಸಿದ್ಧತೆಗಳು ನಡೆಸ್ತಿದ್ರು. ಮನೆಗೆ ಬಂದು ಭವಾನಿಯೊಂದಿಗೆ ಚಂದ್ರಶೇಖರ್ ಜಗಳ. ಬಳಿಕ ನೀನಿಲ್ಲದೆ ನಾನು ಬದುಕೋದಿಲ್ಲ, ಬದುಕಿದ್ರೆ ನಾವಿಬ್ರು ಒಟ್ಟಿಗೆ ಬದುಕೋಣ, ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂದಿದ್ದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನಿರಾಕರಿಸಿದ್ದಾಳೆ. ಈ ವೇಳೆ ಚಂದ್ರಶೇಖರ್ ಭವಾನಿಯನ್ನ ಮದುವೆಯಾಗಿರೋ ಫೋಟೋವನ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಈ ಫೋಟೋ ಭವಾನಿ ಕುಟುಂಬಸ್ಥರು ನೋಡಿ ಫೋನ್ ಮಾಡಿದ್ದಾರೆ. ವಿಚಾರ ಎಲ್ಲರಿಗೂ ಗೊತ್ತಾಯಿತು ಅಂತ ಭವಾನಿ ಚಂದ್ರಶೇಖರ್ ಜೊತೆಗೆ ಗಲಾಟೆ ಮಾಡಿದ್ದಾಳೆ. ಈ ಜಗಳದಲ್ಲಿ ಚಂದ್ರಶೇಖರ್ ಭವಾನಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದು ನಂತರ ತಾನು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇತ್ತ ಭವಾನಿ ಇನ್ಸ್ಟಾ ಅಕೌಂಟ್ನಲ್ಲಿ ಮದುವೆ ಫೋಟೋ ಅಪ್ಲೋಡ್ ಆಗ್ತಾ ಇದ್ದಂತೆ ಭವಾನಿ ಪೋಷಕರು ಆಕೆಗೆ ಪದೇ ಪದೇ ಫೋನ್ ಮಾಡಿದ್ರು. ರಿಸೀವ್ ಮಾಡದ ಹಿನ್ನೆಲೆ ಮನೆ ಮಾಲೀಕರಿಗೆ ವಿಷಯ ಮುಟ್ಟಿಸಿದ್ದಾರೆ. ಇತ್ತ ಮನೆ ಬಳಿ ಬಂದ ಮಾಲೀಕರು ಬಾಗಿಲು ಬಡಿದಿದ್ದು ಬಾಗಿಲು ತೆಗೆಯದೇ ಇದ್ದು ಚಂದ್ರಶೇಖರ್ ನರಳಾಡ್ತಿರೋ ಸದ್ದು ಕೇಳಿಸಿತ್ತು. ಕೂಡಲೇ ಪೊಲೀಸರಿಗೆ ಮಾಹಿತಿ ತಿಳಿಸಿ ಬಾಗಿಲು ಒಡೆದು ಒಳ ಹೋಗಿ ನೋಡಿದಾಗ ಭವಾನಿ ಕೊಲೆಯಾಗಿರೋದು ಬೆಳಕಿಗೆ ಬಂದಿದೆ. ಫಾದರ್ಗೇನೋ ಗೊತ್ತಾಯ್ತಂತೆ ಮ್ಯಾಟ್ರು. ಫಾದರ್ ಗೊತ್ತಾದ್ಮೇಲೆ ಅವರು ನಮ್ಮ ಓನರ್ಗೆ, ಆ ಬಿಲ್ಡಿಂಗ್ ಓನರ್ಗೆ ಅವ್ರ ಅಪ್ಪರ್ ಫೋನ್ ಮಾಡಿ ಹೇಳಿದ್ರಂತೆ. ಫೋನ್ ಮಾಡಿ ಹೇಳಿದಾಗ ಅವ್ರು ಮೆಸೇಜ್ ಮಾಡ ನಾವು ಕದ ತಟ್ಟಿದ್ದು, ನಾವು ಓನರ್ ಎಲ್ಲ. ಆಮೇಲೆ ಕದ ಯಾರು ತೆಗಿಲಿಲ್ಲ. ತೆಗೆದಾದ್ಮೇಲೆ ನಾವು ಆಮೇಲೆ ಪೊಲೀಸ್ನವ್ರು 101 ಫೋನ್ ಮಾಡಿದ್ದು. ಫೋನ್ ಮಾಡಿದ್ಮೇಲೆ ಅವ್ರು ಬಂದ್ರು. ಅವ್ರು ಬಂದ್ಮೇಲೆ ಆಮೇಲೆ ಆರ್ಟಿಕಲಲ್ಲಿ ತೆಗೆದು ಪೊಲೀಸ್ನವ್ರು ಕ್ಯಾಮ್ರಾ ಇಟ್ಕೊಂಡು ಫೋಟೋ ತೆಗೆದ್ರು. ಇಲ್ಲ, ಆ ಹುಡುಗನ್ ಸ್ವಲ್ಪ ಉಸಿರು ಆಡ್ತಾ ಇತ್ತು. ನಾವು ಪೊಲೀಸ್ನವ್ರಿಗೆ ಹೇಳಿದೆ. ವಿಷ ಸೇವಿಸಿ ನರಳಾಡ್ತಿದ್ದ ಚಂದ್ರಶೇಖರ್ನನ್ನ ಆಸ್ಪತ್ರೆಗೆ ದಾಖಲಿಸಿರೋ ಬ್ಯಾಡರಹಳ್ಳಿ ಪೊಲೀಸರು ಸದ್ಯ ಭವಾನಿ ಪೋಷಕರು ನೀಡಿದ ದೂರಿನ ಆಧಾರದ ಮೇಲೆ ಕೊಲೆ ಕೇಸ್ ದಾಖಲಿಸಿಕೊಂಡ ಬ್ಯಾಡರಹಳ್ಳಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ರೆಹಮಾನ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.